ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇವರ ಸಹಯೋಗದಲ್ಲಿ ಬಿಲ್ವ ಗೋಶಾಲೆ ದಶಮಾನೋತ್ಸವ ಪ್ರಯುಕ್ತ ಸೋಮವಾರಪೇಟೆ ತಾಲೂಕಿನ ಅಂಕನಹಳ್ಳಿ ಗ್ರಾಮದ ಶ್ರೀ ತಪೋವನ ಕ್ಷೇತ್ರ ಮನೆಹಳ್ಳಿಯಲ್ಲಿ ಸಾವಯವ ಕೃಷಿ ಮತ್ತು ಕುಲಗೋವುಗಳ ಸಮ್ಮೇಳನ ನಡೆಯಿತು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಮಹಾರಾಷ್ಟ್ರದ ಕನ್ನೇರಿ ಸಿದ್ದಗಿರಿ ಮಠದ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ, ಕೃಷಿ ಮತ್ತು ಗೋವುಗಳಿಗೆ ಒಂದಕ್ಕೊಂದು ಅವಿನಾಭಾವ ಸಂಬಂಧವಿದ್ದು, ಆ ನಿಟ್ಟಿನಲ್ಲಿ ಸಾವಯವ ಕೃಷಿ ಮತ್ತು ಸ್ಥಳೀಯ ಗೋವುಗಳ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡುವಂತೆ ಕರೆ ನೀಡಿದರು. ಸ್ಥಳೀಯ ಗೋವು ಸಾಕಾಣಿಕೆಯಿಂದ ಹಲವು ರೀತಿಯ ಪ್ರಯೋಜನಗಳು ದೊರೆಯಲಿದ್ದು, ಜಾನುವಾರುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ರೋಗಗಳಿಂದ ದೂರವಿರಬಹುದು ಎಂದರು. ರಾಸಾಯನಿಕ ಗೊಬ್ಬರ ಬಳಸಿ ಆಹಾರ ಪಡೆಯುತ್ತಿರುವುದರಿಂದ ಔಷಧಿ ಇಲ್ಲದ ಮನೆ ಊಹಿಸಿಕೊಳ್ಳುವುದು ಅಸಾಧ್ಯವಾಗಿದೆ. ಆದ್ದರಿಂದ ಗೋವುಗಳಿಂದ ದೊರೆಯುವ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ತಿಳಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತ ವ್ಯವಸ್ಥಾ ಪ್ರಮುಖರಾದ ಮಂಗೇಶ್ ಬೆಂಡೆಜಿ ಮಾತನಾಡಿ, ದೇಶೀಯ ಜಾನುವಾರುಗಳ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಬೇಕಿದೆ ಎಂದು ಹೇಳಿದರು. ಪಾಶ್ಚಾತ್ಯ ಸಂಸ್ಕೃತಿಯಿಂದ ಹೊರಬರಬೇಕು, ರಾಷ್ಟ್ರದ ಮಣ್ಣಿನ ಗುಣ ಉಳಿಸಬೇಕು, ಆಧುನಿಕ ಕೃಷಿ ಪದ್ಧತಿಯಿಂದ ಬಂಜರು ಭೂಮಿ ಮಾಡಬಾರದು, ಇದರ ಬದಲಾಗಿ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಕರೆ ನೀಡಿದರು. ಕರ್ನಾಟಕ ಸಾವಯವ ಕೃಷಿ ಮಿಷನ್ನ ರಾಜ್ಯಾಧ್ಯಕ್ಷ ಎಎಸ್ ಆನಂದ್ಜಿ ಮಾತನಾಡಿ, ಗೋವು ಇದ್ದಲ್ಲಿ ಕೃಷಿಗೆ ಮಹತ್ವ ಇರುತ್ತದೆ. ಗೋವುಗಳು ಕೃಷಿಕರ ಬದುಕಿನಲ್ಲಿ ಒಡನಾಟ ಹೊಂದಿವೆ, ಅದನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಸಲಹೆ ನೀಡಿದರು. ಮನೆಹಳ್ಳಿ ತಪೋಕ್ಷೇತ್ರದ ಮಹಾಂತ ಶಿವಲಿಂಗ ಸ್ವಾಮೀಜಿ ಮಾತನಾಡಿ, ಮನೆಹಳ್ಳಿ ಮಠದ ಅಭಿವೃದ್ಧಿಗೆ ಹಲವರು ಶ್ರಮಿಸಿದ್ದಾರೆ. ಮಠದಲ್ಲಿ ಗೋವುಗಳ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು. ರಸ್ತೆ ಮೇಲೆ ಕೂತಿತ್ತು, ಸಣ್ಣ ಮಗು ಇತ್ತು, ಕೂತಿತ್ತು. ಸಣ್ಣ ಮಗು ಮನೆಯೊಳಗೆ ತಾಯಿ ಒಂದು ಉಂಡಿ ಕೊಟ್ಟಿದ್ದು, ಉಂಡಿಗೂ ತಿಂತಿಂತು ಬೈಲ್ ಕಡೆಗೂ ಮಾಡ್ತೈತಿ, ಎರಡು ಮಾಡ್ತೈತ. ದಾರಿಯಲ್ಲಿ ಹೋಗೋರೊಬ್ರು ಹಿರಿಯರಂದ್ರು, ತಮ್ಮ ಬೈಲ್ ಕಡೆ ಕೂತಾಗ ಉಂಡಿ ತಿನ್ನಬಾರ್ದು ಅಂತಂದ್ರು. ನೀವೇನು ಹೇಳ್ತೀರಿ, ನಾ ಎತ್ತಿ ತಿಂತೀನಿ ಹೋಗ್ಲಿ ಗಾಡಿ. ಹಂಗೆ ಯಾರು ಇದನ್ನ ತಿಂತೀವಂತಾರಲ್ಲ, ಪೀಫ ತಿಂತೀವಂತಾರಲ್ಲ, ಒಡ್ರಿ ಎತ್ತಿ ತಿನ್ರಿ ಬೇಡ ಅನ್ನೋದಿಲ್ಲ. ಯಾಕಂದ್ರೆ ನಮ್ಮ ಪ್ರೋಗ್ರಾಮ್ ಇರೋದು ಮಾನವರ ಸಲುವಾಗಿ ಹೊರತು ದಾನವರ ಸಲುವಾಗಿ ಅಲ್ಲ. ನಮ್ಮ ದೇಶದಲ್ಲಿ ಇನ್ನೂ ಮಾನವೀಯ ಮೂಲ್ಯಗಳು ಇವೆ. ಹಸುಗಳು ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನ ಪ್ರಚಾರ ಮಾಡಿದ್ವಿ. ಮತ್ತು ವಿದೇಶಿ ಹಸುಗಳಿಗೆ ನಾವು ಪ್ರೇರೇಪಣೆ ಕೊಟ್ವಿ. ಅದಕ್ಕೆ ನಾವು ನಮ್ಮ ದೇಶದಲ್ಲಿ ಬಿಳಿ ಕ್ರಾಂತಿ ಹೆಸರಿನಲ್ಲಿ ನಮ್ಮ ದೇಶದ ಹಸುಗಳನ್ನ ನಾವು ದುರ್ಲಕ್ಷ್ಯ ಮಾಡಿದ್ವಿ, ಅದ್ರ ಅಪಪ್ರಚಾರ ಮಾಡಿದ್ವಿ. ಜಾಸ್ತಿ ಅದೆಲ್ಲ ಬಿಟ್ಬಿಟ್ಟು ನಮ್ಮತನ ನಾವೇನಂತಂದ್ರೆ ನಮ್ಮ ಹಳ್ಳಿ ಸೊಗಡು ಏನಂತಂದ್ರೆ ಫಸ್ಟ್ ನಾವೇನೇ ಮಾಡಿದ್ರು ನಾವು ಸಾಕಿರ್ತಕ್ಕಂಥ ರಾಸುಗಳಿಗೆ ನಾವು ಗೌರವ ಕೊಟ್ಟು ಅದಕ್ಕೆ ಏನ್ ಮಾಡ್ಬೇಕೋ ಮಾಡ್ಕೊಂಡು ಬಂದವಾಗ ನಮ್ಮ ಮನೆ ಮಕ್ಕಳು ಎಲ್ಲಾರು ಚೆನ್ನಾಗಿರಕ್ ಸಾಧ್ಯ. ನಾನು ರೈತರಿಗೆ ಯಾರೇ ಇರ್ಬೋದು, ಇವತ್ತು ಮಿಲ್ಕ್ ಇಂಡಸ್ಟ್ರಿ ಇರ್ಬೋದು, ಬೇರೆ ರೀತಿನಲ್ಲಿ ಯಾರ್ಯಾರು ಏನೇನ್ ಮಾಡ್ತಾ ಇದಾರ. ಆಮೇಲೆ ನಮ್ಮ ಕರ್ತೃಗಳು ಅವರು ಬಸವನ ರೂಪದಲ್ಲೇ ಇರುವಂತದ್ದು. ಅವರೇ ಈ ಒಂದು ಗೋವಿನ ವಿಚಾರವಾಗಿ ನಿರಂತರವಾದ ಜಾಗೃತಿ ಜನರಲ್ಲಿ ಇರಬೇಕು ಅಂತ ಹೇಳಿ ಅವರ ರೂಪವನ್ನು ಹಿಂದಿಟ್ಟು ಗೋವಿನ ರೂಪದಲ್ಲೇ ಅವರು. ರಾಜ್ಯ ಮಟ್ಟದ ಸಾವಯವ ಕೃಷಿ ಹಾಗೂ ಕುಲಗೋವುಗಳ ಸಮ್ಮೇಳನ ಪ್ರಯುಕ್ತ ಕೃಷಿ, ತೋಟಗಾರಿಕೆ, ಪಶುಪಾಲನೆ ಮತ್ತಿತರ ಇಲಾಖೆಗಳ ಮೂಲಕ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಹಾಗೆಯೇ ಜಾನುವಾರುಗಳ ಪ್ರದರ್ಶನ ನಡೆಯಿತು. ಗೀತಾಂಜಲಿ ಮಹೇಶ್ ಅವರು ಬರೆದಿರುವ ಭಾವಾಂಜಲಿ ಪುಸ್ತಕ ಹಾಗೂ ಕೃಷಿ ಇಲಾಖೆಯಿಂದ ಹೊರತಂದಿರುವ ಕೈಪಿಡಿಯನ್ನು ಇದೇ ಸಂದರ್ಭ ಬಿಡುಗಡೆ ಮಾಡಲಾಯಿತು. ಮುದುಗನೂರು ಗ್ರಾಮದ ಸಮಾಜ ಸೇವಕರಾದ ಕೃಷ್ಣೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಹಳ್ಳಿಕಾರ್ ಗೋವುಗಳನ್ನು ಸಾಕಿರುವ ವರ್ತೂರ್ ಸಂತೋಷ್, ನ್ಯಾಷನಲ್ ಡೈರಿ ಮುಖ್ಯಾಧಿಕಾರಿ ಕೆಪಿ ರಮೇಶ್, ಅರಕಲಗೂಡು ಚಿಲುಮೆ ಮಠದ ಜಯದೇವ ಸ್ವಾಮೀಜಿ, ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ಅರಮೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ಶನಿವಾರ ಸಂತೆಯ ಸಿಡಿಗಳಲ್ಲಿ ಮಠದ ಇಮ್ಮಡಿ ಶಿವಲಿಂಗ ಸ್ವಾಮೀಜಿ, ಸೋಮವಾರಪೇಟೆ ಮತ್ತು ರಾವಂದೂರು ವಿರಕ್ತ ಮಠದ ಮೋಕ್ಷಪತಿ ಸ್ವಾಮೀಜಿ, ಕೊಡ್ಲಿಪೇಟೆ ಕಲ್ಲು ಮಠದ ಮಹಂತ ಸ್ವಾಮೀಜಿ ಮತ್ತಿತರರು ಇದ್ದರು.